ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಟೆಕ್ ಭರತ್. ಇವತ್ತಿನ ಬೆಂಕಿ 26ನೇ ಟೆಕ್ ನ್ಯೂಸ್ಗೆ ಎಲ್ಲರಿಗೂ ಸ್ವಾಗತ ಮತ್ತು ಸುಸ್ವಾಗತ. ಈ ಒಂದು ವರ್ಷದಲ್ಲಿ ಇದೊಂದು ಕೊನೆಯ ಟೆಕ್ ನ್ಯೂಸ್ ಅಂತಾನು ಹೇಳಲೇಬೇಕು. ಆಮೇಲೆ ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಫ್ರೆಂಡ್ಸ್. ತುಂಬಾ ಖುಷಿಯಾಗಿದ್ದು ಮಾತ್ರ ನಾನು. ಮತ್ತೆ ಈ ಒಂದು ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದ್ರು ಹೊಸಬ್ರು ನಮ್ಮ ವಿಡಿಯೋ ನೋಡ್ತಾ ಇರೋದು, ದಯವಿಟ್ಟು ಫ್ರೆಂಡ್ಸ್ ಟೆಕ್ ಭರತ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಫ್ರೆಂಡ್ಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಫ್ರೆಂಡ್ಸ್. ನೀವು ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ಅವಾಗ ಏನೇನು ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಅವಾಗ ಈಸಿಯಾಗಿ ನಿಮಗೆ ನೋಟಿಫಿಕೇಟ್ ಆಗುತ್ತೆ. ಓಕೆ ಬನ್ನಿ ಫ್ರೆಂಡ್ಸ್, ಈ ಒಂದು ಬೆಂಕಿ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋಣ. ಮೊದಲನೇ ನ್ಯೂಸ್ ನೋಡ್ಕೊಂಡ್ರೆ ತುಂಬಾ ಅಲ್ಟಿಮೇಟ್ ನ್ಯೂಸ್ ಅಂತಾನು ಹೇಳಲೇಬೇಕು. ಅದೇನಪ್ಪ ಅಂದರೆ ರಿಯಲ್ಮಿ ಅವರು ಇದೇನಪ್ಪ ಅಂದರೆ ಟೀಸ್ ಮಾಡಿದ್ದಾರೆ ಟ್ವಿಟರಲ್ಲಿ, ನೋಡ್ತಾ ಇರಲ್ಲ ಸ್ಕ್ರೀನಲ್ಲಿ. ನೋ ಪೆರಿಸ್ಕೋಪ್, ನೋ ಫ್ಲಾಗ್ಶಿಪ್ ಅಂತ ಇದು ಹಾಕಿದ್ದಾರೆ ಟೀಸು. ಇದು ಯಾರಿಗೆ ಕೌಂಟರ್ ಮಾಡ್ತಾರೋ ಗೊತ್ತಾ ಫ್ರೆಂಡ್ಸ್? ಅದು ಯಾರಿಗಂದ್ರೆ ರೆಡ್ಮಿ ಅವ್ರಿಗೆ. ರೆಡ್ಮಿ ಅವರು ರೆಡ್ಮಿ ನೋಟ್ 13 ಸೀರೀಸ್ ಲಾಂಚ್ ಮಾಡ್ತಿದ್ದಾರಲ್ಲ ಅತಿ ಶೀಘ್ರದಲ್ಲಿ, ಇವ್ರಿಗೆ ಟಕ್ಕರ್ ಕೊಡೋಕ್ಕೆ ಇವ್ರೇನು ಮಾಡ್ತಾರಂದ್ರೆ ನಾವು ಪೆರಿಸ್ಕೋಪಿಂಗ್ ಲೆನ್ಸ್ ತರ್ತೀವಿ ಮತ್ತು ಇನ್ನೂ ಫ್ಲಾಗ್ಶಿಪ್ ಆಪ್ ತರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಒಂದು ಪಾಯಿಂಟ್ ಅದು. ಇನ್ನೊಂದು ಪಾಯಿಂಟು ನನಗನ್ಸುತ್ತೆ ಇದರ ಮೂಲಕ ನಾವು ತಿಳ್ಕೊಬೋದು ಈ ಒಂದು ಏನೈತಲ್ಲ ರೆಡ್ಮಿ ನೋಟ್ 13 ಸೀರೀಸ್ ಲಾಂಚ್ ಆಗ್ತೈತಲ್ಲ, ಇದರಲ್ಲಿ ಪೆರಿಸ್ಕೋಪಿಕ್ ಲೆನ್ಸ್ ಎಲ್ಲ ಅಂತ ತಿಳ್ಕೊಬೋದು ನಾವು. ಅದಕ್ಕೆ ನಾವು ಅತಿ ಶೀಘ್ರದಲ್ಲಿ ತಿಳ್ಕೊಬೋದು ಅದೇನೆಂದರೆ ರಿಯಲ್ಮಿ ಅವ್ರದ್ದು ರಿಯಲ್ಮಿ 12 ಸೀರೀಸ್ ಅತಿ ಶೀಘ್ರದಲ್ಲಿ ಲಾಂಚ್ ಆಗ್ತಿರುವಂಥದ್ದು. ನನಗನ್ಸುತ್ತೆ ಜಾನ್ವರಿ ಲಾಂಚ್ ಆಗಲ್ಲ, ನನಗನ್ಸುತ್ತೆ ಫೆಬ್ರವರಿ ಲಾಂಚ್ ಆಗೋದಂತ. ನಿಮ್ಗೇನು ಅನ್ಸುತ್ತೆ ಫ್ರೆಂಡ್ಸ್? ಇನ್ನು ಇದು ಫ್ಲಾಗ್ಶಿಪ್ ಆಗಿ ತರ್ತಾರಂತೆ, ಆಮೇಲೆ ಪೆರಿಸ್ಕೋಪಿಕ್ ಲೆನ್ಸ್ ಇರುತ್ತಂತೆ. ನಿಮ್ಗೇನು ಅನ್ಸುತ್ತೆ? ಫ್ಲಾಗ್ಶಿಪ್ ಆಗಿರುತ್ತೆ, ಯಾವಾಗ ಲಾಂಚ್ ಆಗುತ್ತೆ? ದಯವಿಟ್ಟು ಕಮೆಂಟ್ ಬಾಕ್ಸ್ ಕನ್ನಡ ತಿಳಿಸಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ನ್ಯೂಸ್ ಅಂತಾನು ಹೇಳಲೇಬೇಕು. ಅದೇನಪ್ಪ ಅಂದರೆ ಇವತ್ತಿನ ಡೀಲ್ಸ್ ನೋಡ್ಕೊಳ್ಳೋಣ. ಟಾಪ್ ಡೀಲ್ಸ್ ಆಫ್ ದ ಡೇ ನೋಡ್ಕೊಂಡಾಗ ಆ್ಯಪಲ್ ವಾಚ್ ಸೀರೀಸು, ಐಫೋನ್ ಯಾರು ಯೂಸ್ ಮಾಡ್ತಾರೋ ತುಂಬ ಇಂಪಾರ್ಟೆಂಟ್ ಅಂತ ಹೇಳಲೇಬೇಕು. ಆ್ಯಪಲ್ ವಾಚ್ 8 ಸೀರೀಸ್ ತುಂಬಾ ಪ್ರೈಸ್ ಡ್ರಾಪ್ ಆಗುತ್ತೆ ಅಂತಾನು ಹೇಳಲೇಬೇಕು. ಇದು ನೋಡ್ತಾ ಇರಲ್ಲ ಸ್ಕ್ರೀನಲ್ಲಿ 29,000ಗೆ ನಿಮಗೆ ಸಿಗ್ತಾ ಇರುವಂಥದ್ದು ತುಂಬಾ ಗುಡ್ ನ್ಯೂಸ್ ಅಂತಾನು ಹೇಳಲೇಬೇಕು. ಆಮೇಲೆ ಯಾರು ನನ್ನ ಟೆಲಿಗ್ರಾಮ್ ಚಾನಲ್ನ ಫಾಲೋ ಆಗಿಲ್ಲ ನೋಡ್ರೆ ದಯವಿಟ್ಟು ಹೋಗಿ ಫಾಲೋ ಆಗಿ ಫ್ರೆಂಡ್ಸ್. ಆಮೇಲೆ ಇದು ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೀವು ಫಾಲೋ ಆದ್ರಲ್ಲಿ ಏನೇನು ಡೀಲ್ಸ್ ಬರುತ್ತೆ ಅಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ, ಅವಾಗ ನೀವು ಈಸಿಯಾಗಿ ಪರ್ಚೇಸ್ ಮಾಡ್ಬೋದು. ಓಕೆ, ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ನ್ಯೂಸ್ ಅಂತಲೂ ಹೇಳಬೇಕು. ಅದೇನಪ್ಪ ಅಂದರೆ ಒಪ್ಪೋದವರು ಒಪ್ಪೋ ರೇನೋ 11 ಸೀರೀಸ್ನ ಲಾಂಚ್ ಮಾಡ್ತಿದ್ದಾರೆ. ಅದು ಗ್ಲೋಬಲ್ ಆಗಿ ಇದು 2ನೇ ಜಾನ್ವರಿಲಿ ಲಾಂಚ್ ಆಗುತ್ತಂತ ರೂಮರ್ಸ್ ಇದಷ್ಟೇ. ಅವರೇನು ಒಪ್ಪೋದವರು ಇದು ಅಫಿಷಿಯಲ್ ಆಗಿ ಹೇಳಿಲ್ಲ ಮತ್ತು ಗ್ಲೋಬಲ್ ಆಗಿ ಲಾಂಚ್ ಮಾಡ್ತಾರಂತೆ. ಇನ್ನೊಂದು ಫೋನ್ ಏನಂದರೆ ಒಪ್ಪೋ ಫೈಂಡ್ X7 ಸೀರೀಸ್ನ ಲಾಂಚ್ ಮಾಡ್ತಾರಂತೆ. ಇದು ಗ್ಲೋಬಲ್ ಆಗೇನೆ. ನನಗನ್ಸುತ್ತೆ ಇದು ಪಕ್ಕಾ ಇಂಡಿಯಾಗೆ ಬರುತ್ತೆ ಅಂತ, ಎಂತಕ್ಕಂದ್ರೆ ಗ್ಲೋಬಲ್ ಆಗಿ ಲಾಂಚ್ ಮಾಡ್ತಾರಲ್ಲ ಅದಕ್ಕೇನೆ. ಈ ಒಂದು ಸೀರೀಸಲ್ಲಿ 3 ಫೋನ್ ಸಿಗ್ತಾ ಇರುವಂಥದ್ದು ನಮಗೆ. ಒಪ್ಪೋ ಫೈಂಡ್ ಎಕ್ಸ್, ಒಪ್ಪೋ ಫೈಂಡ್ ಎಕ್ಸ್ ಪ್ರೋ, ಒಪ್ಪೋ ಫೈಂಡ್ ಎಕ್ಸ್ ಅಲ್ಟ್ರಾನೇ ಮೋಸ್ಟ್ ಫ್ಲಾಗ್ಶಿಪ್ ಅಂತಾನು ಹೇಳಲೇಬೇಕು. ಈ ಒಂದು ಸೀರೀಸ್ ಫುಲ್ ಫ್ಲಾಗ್ಶಿಪ್ ಇಂದಾನೆ ಸ್ಟಾರ್ಟ್ ಆಗ್ತಾ ಇರುವಂಥದ್ದು. ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ನನಗೆ ಯಾವಾಗ ಲಾಂಚ್ ಆಗುತ್ತೆ ಅಂತ ಗೊತ್ತಿಲ್ಲ, ಆದರೆ ರೂಮರ್ಸ್ ಏನಂದರೆ 2ನೇ ಜಾನ್ವರಿಲಿ ಲಾಂಚ್ ಆಗುತ್ತಂತ. ನೋಡಬೇಕು ಯಾವಾಗ ಒಪ್ಪೋದವ್ರು ಹೇಳ್ತಾರೆ ಅಫಿಷಿಯಲ್ ಲಾಂಚ್ ಮಾಡ್ತಾರಂತ ಈ ಒಂದು ಬೆಂಕಿ 2 ಫ್ಲಾಗ್ಶಿಪ್ ಸೀರೀಸ್ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ತುಂಬಾ ಅಲ್ಟಿಮೇಟ್ ನ್ಯೂಸ್ ಅಂತಾನೆ ಹೇಳಲೇಬೇಕು. ಅದೇನಪ್ಪ ಅಂದರೆ ಶಾಮಿ ಅಂದರೆ ನಾವೆಲ್ಲ ಅನ್ಕೊಂತೀವಿ ಮೊಬೈಲ್ ಕಂಪನಿ ಅಂತ. ಹೌದು, ಮೊಬೈಲ್ ಕಂಪನಿ ಕೂಡ ಇನ್ನೊಂದು ಕಾರ್ನ ರಿಲೀಸ್ ಮಾಡ್ತಾರೆ, ಎಲೆಕ್ಟ್ರಿಕ್ ಕಾರ್. ಇದು ನೋಡ್ತಾ ಇರಲ್ಲ ಸ್ಕ್ರೀನಲ್ಲಿ, ಇದು ಶಾಮಿ SU7 ಅಂತ ಲಾಂಚ್ ಮಾಡ್ತಿದ್ದಾರೆ. ಈ ಒಂದು ಎಲೆಕ್ಟ್ರಿಕ್ ಕಾರ್ನ ತುಂಬ ಚೆನ್ನಾಗಿತ್ತು ಅಂತ ನಾವು ಹೇಳಲೇಬೇಕು. ಈ ಒಂದು ಕಾರು ನೋಡ್ತಾ ಇರಲ್ಲ ಸ್ಕ್ರೀನಲ್ಲಿ, ಮೈಲೇಜು 285 ಇದು ಪರ್ ಕಿಲೋಮೀಟರ್ ಮ್ಯಾಕ್ಸ್ ಸ್ಪೀಡ್. ಇದು ತುಂಬ ಚೆನ್ನಾಗೈತೆ ಅಂತಲೂ ಹೇಳಲೇಬೇಕು. ಮತ್ತು ಇನ್ನೊಂದು ಐತೆ, ಅದೇನೆಂದರೆ ಮ್ಯಾಕ್ಸ್. ಇದು ಶಾಮಿ ಇದು SUV7 ಮ್ಯಾಕ್ಸ್. ಇದು ಮ್ಯಾಕ್ಸ್ ಬಂದ್ಬಿಟ್ಟು ತುಂಬ ಟಾಪ್ ಅಂತಲೂ ಹೇಳಲೇಬೇಕು. ಚೆನ್ನಾಗಿ ಹೋಗುತ್ತೆ ಮಾತ್ರ ಎಲೆಕ್ಟ್ರಿಕ್ಕು. ಈಗ ಇವರು ಏನು ಮಾಡ್ತಾರೆ ಅಂದರೆ ಶಾಮಿದವರು ಇದು ಫೋನಲ್ಲಿ ಏನು ಸೇಲ್ ಆಗ್ತಾಯಿಲ್ಲ ಅಂತ ಈಗ ಕಾರ್ಗೆ ಬರ್ತಾವ್ರೆ. ಯಾವಾಗ ಈ ಒಂದು ಎಲೆಕ್ಟ್ರಿಕ್ ಕಾರು ಅಫಿಷಿಯಲ್ ಆಗಿ ಗ್ಲೋಬಲ್ ಆಗಿ ಲಾಂಚ್ ಮಾಡ್ತಾರಂತ ಗೊತ್ತಿಲ್ಲ, ಆದರೆ ಹೇಳ್ತಾರೆ ನಾವು ತರ್ತೀವಂತ ಈ ಒಂದು ಕಾರ್. ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಮಾತ್ರ. ನಿಮ್ಗೆ ಯಾವಾಗ ಅನ್ಸುತ್ತೆ ಲಾಂಚ್ ಆಗ್ತಾ ಇರುವಂಥದ್ದು? ದಯವಿಟ್ಟು ಕಮೆಂಟ್ ಬಾಕ್ಸ್ ಕನ್ನಡ ತಿಳಿಸಿ. ಇನ್ನು ಇವತ್ತಿನ ಕೊನೆಯ ನ್ಯೂಸ್ ಬಂದ್ಬಿಟ್ಟು ತುಂಬ ಇಂಟ್ರೆಸ್ಟಿಂಗ್ ನ್ಯೂಸ್ ಅಂತಲೂ ಹೇಳಲೇಬೇಕು. ಅದೇನಪ್ಪ ಅಂದರೆ UPI ಪೇಮೆಂಟ್ಸ್ ಅವ್ರು ಏನಪ್ಪ ಹೇಳೋರಂದರೆ
ನೀವು ಈ ಒಂದು ವರ್ಷದಲ್ಲಿ ಒಂದು ಪೇಮೆಂಟ್ ಮಾಡಿಲ್ಲ ಅಂದರೆ ಇದು ಜಾನ್ವರಿ ಬರ್ತೈತಲ್ಲ, ಈಗ ಡಿಸೆಂಬರ್ 31ನೇ ತಾರೀಕಿಲ್ಲ ಅಂದರೆ ಜಾನ್ವರಿ 1ಗೆ ನಿಮ್ಮ ಒಂದು ಏನಿರುತ್ತೆ UPI ಅಕೌಂಟು ನಿಮ್ಮದು ಡಿಆಕ್ಟಿವೇಟ್ ಆಗುತ್ತೆ. ಹೇಗೆ ಮುಂಚೆಲ್ಲ ಗೂಗಲ್ ಅಕೌಂಟ್ ಡಿಆಕ್ಟಿವೇಟ್ ಆಗ್ತಾಯಿತ್ತು, ಆ ಥರ ಇಲ್ಲೂ ಆಗ್ತೈತಿ UPI ಪೇಮೆಂಟ್ಸ್ನಲ್ಲಿ. ಅದಕ್ಕೆ ದಯವಿಟ್ಟು ಅಟ್ಲೀಸ್ಟ್ ಅದ್ರ ಮಿನಿಮಮ್ ₹1 ಆದರೂ ಪೇಮೆಂಟ್ ಮಾಡಿ, ಅವಾಗ ಮತ್ತೆ ಆಕ್ಟಿವೇಟ್ ಆಗುತ್ತೆ. ಸೊ ಇಷ್ಟು ಇವತ್ತಿನ ಟೆಕ್ ನ್ಯೂಸ್. ಹೇಗಿತ್ತು ಫ್ರೆಂಡ್ಸ್ ಇವತ್ತಿನ ಟೆಕ್ ನ್ಯೂಸ್? ದಯವಿಟ್ಟು ಕಮೆಂಟ್ ಬಾಕ್ಸ್ ತಿಳಿಸಿ. ಆಮೇಲೆ ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಫ್ರೆಂಡ್ಸ್. ತುಂಬಾ ಖುಷಿ ಆಗ್ತಂತ ಹೇಳಬೇಕು. 2023 ಹೋಯ್ತು, ಈಗ 2024 ಬರ್ತಾಯಿತ್ತು. ತುಂಬ ಖುಷಿ ಆಗ್ತೈತೆ ಅಂತ ಹೇಳಬೇಕು ನನಗೆ. ಆಮೇಲೆ ನೀವ್ಯಾರು ಟೆಕ್ ವಿತ್ ಭರತ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ನೀವು ಸಬ್ಸ್ಕ್ರೈಬ್ ಮಾಡ್ರೆ, ಲೈಕ್ ಮಾಡ್ರೆ, ಶೇರ್ ಮಾಡ್ರೆ, ಕಮೆಂಟ್ ಮಾಡ್ರೆ ನನಗೆ ತುಂಬ ಪ್ರೋತ್ಸಾಹ ನೀಡ್ತೀರಾ ಫ್ರೆಂಡ್ಸ್. ದಯವಿಟ್ಟು ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ವಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.